ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಇನ್ಸ್ಟಂಟ್ ದೋಸೆ ಹಾಗೆ ಅದ್ರ ಜೊತೆಗೆ ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಂತ ತೋರಿಸ್ಕೊಡಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ನಾನು ಇಲ್ಲಿ ಮಸ್ತ್ ಅಂದ ರೆಸಿಪಿ ತೊಗೊಂಡು ಬಂದು ನೋಡಿರಿ. ಇನ್ಸ್ಟಂಟಾಗಿ ಹಂಗೆ ಹೆಲ್ದಿ ಆದಂಥ ಬ್ರೇಕ್ಫಾಸ್ಟನ್ನು ಬೆಳಗಿನ ತಿಂಡಿಗೆ ಯಾವ ರೀತಿ ಮಾಡ್ಕೊಳ್ಳೋದು, ದಿಢೀರಿನ ದೋಸೆ ಅಂತ ನಾನು ನಿಮ್ಗೆ ತೋರಿಸ್ಕೊಡಕತ್ತೀನಿ. ಸೊ ಅಗದಿ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಇದೆ. ಸಾಫ್ಟಾಗಿ ಹಂಗೆ ಫ್ಲಫಿ ಆದಂಥ ದೋಸೆನ ಇನ್ಸ್ಟಂಟಾಗಿ ಯಾವ ರೀತಿ ಮಾಡೋದಂತ ಬನ್ರಿ ತೋರಿಸ್ಕೊಂಡು ಬರ್ತೀನಿ. ನಿಮಗೆ ಹೆಂಗೆ ಮಾಡೋದಂತ ತೋರಿಸ್ತೀನಂತ. ಸೊ ಮೊದಲೇದಾಗಿ ನಾನಿಲ್ಲಿ ಒಂದು ಜಾರಿಗೆ ನಾನು 1 ಕಪ್ನಷ್ಟು ಚಿರೋಟಿ ರವಾನ ಹಾಕೊಳ್ಳಕತ್ತೀನಿ ನೋಡ್ರಿ. ಹಂಗೆ ನಾನು ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಹಂಗೆ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ಪುಡಿನ ಹಾಕೊಳ್ಳಕತ್ತೀನಿ. ಸೊ ಕಾಯಿ ತುರಿನ ನೀವು ತುರಿದ್ಬಿಟ್ಟು ಹಾಕೋಬೋದು. ಸೊ ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಹಾಕೊಳ್ಳಕತ್ತೀನಿ. ಹಂಗೆ ಒಂದು ಅರ್ಧ ಕಪ್ನಷ್ಟು ನಾನು ಗಟ್ಟಿ ಮೊಸರು, 1 ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಈ ರೀತಿ ನಾನು ನೈಸಂಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನೈಸಾಗೆ ನಾವು ರುಬ್ಕೊಂಡು ಒಂದು ಬೌಲ್ಗೆ ತಗೊಳ್ಬೇಕಾಗತ್ತೆ ನೋಡ್ರಿ. ಸೊ ಇಷ್ಟು ಗಟ್ಟಿ ಹಂಗೈತಿ. ಸೊ ಅದ ಜಾರಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ರೀತಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಂಡು ಇಟ್ಕೊಳ್ತೀನಿ ನೋಡ್ರಿ. ಸೊ ಈ ದೋಸೆ ನೀವು ಪರ್ಫೆಕ್ಟಾಗಿ ಬರಬೇಕು. ಹಂಗೆ ಜೇನುಗೂಡು ಥರ ಗುಳ್ಳೆಗಳು ಬೀಳಬೇಕು ಅಂದ್ರೆ ಅದು ದೋಸೆ ತೂತಾಗಬೇಕಂತಂದ್ರೆ ನೀವು ಚೆನ್ನಾಗಿ ಹಿಟ್ಟನ್ನು ಸ್ವಲ್ಪ ಒಂದು 10ರಿಂದ 15 ನಿಮಿಷ ನೆನೆಯಾಕೆ ಬಿಟ್ರೆ ಅಂತಂದ್ರೆ ಮಸ್ತ್ ಹಂಗೆ ಸಾಫ್ಟಾಗಿ ಅಂತ ದೋಸೆ ಬರ್ತಾ ನೋಡಿರಿ. ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ನಾನು ಸೋಡಾ ಹಾಕ್ಕೊಳ್ಳತ್ತೀನಿ. ಅಡ್ಗೆ ಸೋಡಾನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ನಾವು ನೆನೆಯಾಕೆ ಬಿಟ್ವಿ ಅಂತಂದ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಬನ್ರಿ ಈ ಕಡೆ ನಾನು ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಹೋಟೆಲ್ ಸ್ಟೈಲ್ ಅಂತ ತೋರಿಸ್ಕೊಡಕತ್ತೀನಿ. ಸೊ ಅದು ಒಂದು ರೆಸಿಪಿನ ಇವತ್ತಿನ ನನ್ನ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಹಂಗೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ ರೀ, ಹಸಿ ಕೊಬ್ಬರಿನ. ಅದಕ್ಕೆ ಒಂದು 3 ಚಮಚದಷ್ಟು ಪುಟಾಣಿ, 1 ಗಡ್ಡಿ ಬೆಳ್ಳುಳ್ಳಿ, ಹಂಗೆ ಒಂದು ಚಿಕ್ಕದಾಗಿ ಒಂದು 3 ಪೀಸ್ ಹಸಿ ಶುಂಠಿ, ಖಾರಕ್ಕೆ ಒಂದು 3 ಹಸಿ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ 1 ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ನೀರು ಹಾಕಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿದ್ರಲ್ಲ ಇಷ್ಟು ಗ್ರೈಂಡ್ ಆದಿಂದಾಗ ಸಣ್ಣ ಆದಿಂದಾಗ ಇವಾಗ ನಾವು ಸ್ವಲ್ಪ ಪುದೀನ, ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ರುಬ್ಕೊಂಡು ಬರಬೇಕಾಗತ್ತೆ. ನೋಡಕತ್ತಿರಲ್ಲ ಹಿಂಗೆ ರುಬ್ಕೊಂಡ್ವಿ ಅಂತಂದ್ರೆ ಮೇಲ್ಗಡೆ ಈಗ ಸೊಪ್ಪೇನು ಹಾಕಿರ್ತೀವಿ ನೋಡ್ರಿ, ಕೊತ್ತಂಬರಿ ಮತ್ತು ಪುದೀನ ಈ ರೀತಿ ಸಣ್ಣಗೆ ಪೀಸಾಗಿ ಕಾಣ್ತಾ ಇರುತ್ತೆ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಹೋಟೆಲದಲ್ಲಿ ಹಾಗೆ ಮಾಡ್ತಾರೆ ನೋಡ್ರಿ. ಸೊ ಮೊದಲೇ ನಾವು ಈ ಕೊತ್ತಂಬರಿನ ಹಾಕಿ ರುಬ್ಕೊಂಡ್ಬಿಟ್ವಿ ಅಂದ್ರೆ ಕೊತ್ತಂಬರಿ ಅದು ಕಲರ್ ಬಂದಿರುತ್ತೆ ಅಷ್ಟೇ, ಮೇಲ್ಗಡೆ ಹಿಂಗೆ ಕಟ್ ಮಾಡಿ ಹಾಕ್ತಾ ಇರ್ತಾರೆ ಅನ್ಸಂಗಿಲ್ಲ. ಸೊ ಹಾಗಾಗಿ ಇವಾಗ ನೋಡ್ರಿ ಮಸ್ತ್ ಹಂಗೆ ಕಾಯಿ ಚಟ್ನಿ ರೆಡಿ ಆಗೈತಿ. ಸೊ ನೋಡೋಕತ್ತಿಲ್ಲ ಗಟ್ಟಿ ಚಟ್ನಿ ಹೆಂಗೂ ಇಟ್ಕೋಬೋದು ನೀವು. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀರು ಚಟ್ನಿನೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ದೋಸೆ, ಇಡ್ಲಿ, ಪಡ್ಡಿಗಂತೂ ಸೂಪರ್ ಕಾಂಬಿನೇಷನ್ ನೋಡ್ರಿ. ಇವಾಗ ಇದು ರೆಡಿ ಆಗೈತಿ. ಹಂಗೆ ಈ ಕಡೆ ಹಿಟ್ಟನ್ನು ಕೂಡ ನೆನೆದೈತಿ ನೋಡ್ರಿ. ಸೊ ಹಿಟ್ಟು ಚೆನ್ನಾಗಿ ನೆನೆದೈತಿ. ಒಂದು 10ರಿಂದ 15 ನಿಮಿಷ ನೀವು ಈ ರೀತಿ ಹಿಟ್ಟನ್ನು ಬೆಳಗಿನ ಜಾವದಲ್ಲಿ ಕಲಸಿ ಬಿಟ್ಬಿಟ್ರೆ ಅಂದ್ರೆ ಇನ್ಸ್ಟಂಟಾಗಿ ದೋಸೆನ ಹಾಕೋಬೋದು ನೋಡ್ರಿ. ಇವಾಗ ನಾನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ದೋಸೆ ಹಂಚನ್ನು ಬಿಸಿಗೆ ಇಟ್ಕೊಂಡು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ಳಕತ್ತೀನಿ. ಸ್ಪ್ರೇ ಮಾಡ್ಕೊಂಡು ಆದಮೇಲೆ ಈ ರೀತಿ ನೀವು ದೋಸೆ ಹಾಕ್ಕೊಂಡು ಬಿಟ್ರೆ ಅಂತಂದ್ರೆ ತುಂಬ ಚೆನ್ನಾಗಿ ಎದ್ದು ಬರ್ತಾ ನೋಡ್ರಿ ದೋಸೆ. ಹಂಗೆ ನೋಡಕತ್ತಿರಲ್ಲ ಜೇನುಗೂಡು ಥರ ಈ ರೀತಿ ಗುಳ್ಳೆಗಳೆಲ್ಲ ಬೀಳುತ್ತೆ ದೋಸೆ. ಹಂಗೆ ಸಾಫ್ಟಾಗಿ ಹಂಗೆ ಫ್ಲಫಿ ಆದಂಥ ದೋಸೆ ಮಕ್ಕಳಿಗೆ ಬಾಯಿಲಿಟ್ರೆ ಕರಗೋ ಹಾಗೆ ದೋಸೆ ರೆಡಿ ಆಗ್ತಾವೆ. ಸೊ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಹಂಗೆ ನೀವು ಮನೆಯಾಗಿನ ಮಂದಿ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಹಾಗೆ ನೀವು ಬೇಗನೆ ಮಾಡ್ಕೋಬೋದು. ಎಲ್ಲ ಹೆಣ್ಮಕ್ಳಿಗೂ ಬೆಳಗಿನ ಜಾವ ತಿಂಡಿದೇ ಚಿಂತೆ ಇರುತ್ತೆ. ಸೊ ನೋಡಕತ್ತಿರಲ್ಲ ಅಂದ್ರೆ ಬೆಳಗಿನ ಜಾವದ ಟಿಫಿನ್ ಏನು ಮಾಡಬೇಕು ಅನ್ನೋದು ಚಿಂತೆ ಇರುತ್ತಲ್ಲ. ಸೊ ಆ ಕಾರಣಕ್ಕಾಗಿ ನಾನು ಒಂದು ಇನ್ಸ್ಟಂಟಾಗಿ ದೋಸೆನ ತೊಗೊಂಬಂದು ನಿಮ್ಗೆ ತೋರಿಸ್ಕೊಡಕತ್ತೀನಿ ಯಾವ ರೀತಿ ಮಾಡೋದಂತ. ಸೊ ನೋಡ್ರಿ ಎರಡು ಸೈಡಿಂದ ಸ್ವಲ್ಪ ಚೆನ್ನಾಗಿ ಹಿಂಗೆ ಹೊಳಸಿ ಹಾಕ್ಕೊಂಡ್ರೆ ಅಂತಂದ್ರೆ ಚಂದಾಗ ನೋಡಕತ್ತಿರಲ್ಲ ಎಷ್ಟು ಫ್ಲಫಿ ಆಗಿ ಹಂಗೆ ಸಾಫ್ಟ್ ಆದಂಥ ದೋಸೆ ರೆಡಿ ಆಗ್ತಾವೆ. ಸೊ ಇವಾಗ ಇದನ್ನ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಂಬಿಡ್ತೀನಂತ. ಸೊ ನೋಡಕತ್ತಿರಲ್ಲ ಇಷ್ಟು ಮಸ್ತ್ ಹಂಗೆ ಇಷ್ಟು ಚೆನ್ನಾಗಿ ಕಲರು ಕೂಡ ಬಂದೈತಿ. ಹಂಗೆ ನೀವು ನೋಡಕತ್ತೀರಿ ಮಸ್ತ್ ಹಂಗೆ ಉಬ್ಬ ನೋಡ್ರಿ ದೋಸೆ ಹಂಗೆ ಫ್ಲಫಿಯಾಗಿ ಬಂದಾವು. ಈ ಸೆಟ್ ದೋಸೆ ಅಂತ ಏನು ಕರಿತೀವಿ ನೋಡ್ರಿ ನಾವು, ಸೇಮ್ ಅದ ಟೇಸ್ಟ್ ಹಂಗೆ ಅದೇ ರೀತಿ ಸಾಫ್ಟಾಗಿ ಬಂದಾವು ದೋಸೆ. ಸೊ ಮೊಸರು ಹಾಕಿದ್ರೋದ್ರಿಂದ ದೋಸೆ ಸ್ವಲ್ಪ ಹುಳಿ ಅಂಶ ಹಂಗೆ ಸಾಫ್ಟಾಗಿ ಬರುತ್ತೆ ಅವಲಕ್ಕಿ ಅದು ಹಾಕಿರೋದ್ರಿಂದ.
ಈ ರೀತಿ ಸ್ವಲ್ಪ ಹಂಚಿಗೆ ದೋಸೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಎರಡೂ ಸೈಡಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಂತಂದ್ರೆ ದೋಸೆ ರೆಡಿ ಆಗುತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ, ಇವಾಗ ದೋಸೆ ರೆಡಿಯಾಗಿ ಅವು ಮಸ್ತಂಗೆ ನಾವು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡಿ ಇಟ್ಕೊಂಡ್ಬಿಡ್ತೀನಂತ. ಸೊ ಇವಾಗ ನೋಡಿರಿ ಇಷ್ಟು ಚೆನ್ನಾಗಿ ಗುಳ್ಳೆಗಳು ಬಿದ್ದನು, ಹಂಗೆ ಒಂದು ಜೇನು ಗೂಡು ಥರ ಕಾಣ್ಸಕತ್ತವ ನನಗಂದ್ರು ದೋಸೆ ತುಂಬ ಚೆನ್ನಾಗಿ ಬಂದವು. ಹಾಗೆ ಕಲರು ಕೂಡ ತುಂಬ ಚೆನ್ನಾಗದ, ಫುಲ್ ಸಾಫ್ಟ್ ಹಂಗೆ ಫ್ಲಫಿಯಾಗಿ ಬಂದವು ನೋಡಿರಿ. ಸೊ ಈ ರೀತಿ ನೋಡಿರಿ ತೋರ್ಸಾಕತ್ತೀನಿ ನಿಮ್ಗೆ. ಇಷ್ಟು ಸಾಫ್ಟ್ ಹಂಗೆ ದೋಸೆ ರೆಡಿ ಆಗ್ತಾವೆ. ನಿಮ್ಗೆ ಬೇಗನೆ ಮಾಡ್ಕೋಬೇಕಪ್ಪ ಅಂದರೆ ನೀವು ನೆನೆ ಇಡಬೇಡ್ದು, ನೆನೆಯೂ ಒಂದು 10 ನಿಮಿಷನೂ ಟೈಮ್ ಇಲ್ಲ ಅಂತ ಅನ್ನೋರಾಗಿದ್ದರೆ ಹಾಗೇನೂ ಕೂಡ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷ ಕೂಡ ನೀವು ಹಿಟ್ಟು ನೆನೆಕ್ಕೆ ಬಿಟ್ರೆ ಅಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆಗೆ ಈ ಕಾಯಿ ಚಟ್ನಿ ಅಂತೂ ಮಸ್ತ್ ಕಾಂಬಿನೇಷನ್ ನೋಡಿರಿ. ಒಂದು ಬೌಲ್ಗೆ ನಾನು ಹಾಕ್ಕೊಂಡು ಸರ್ವ್ ಮಾಡ್ಕೊಳತ್ತೀನಿ ಒಂದು ಪ್ಲೇಟಿಗೆ. ಸೊ ಈ ಕಾಯಿ ಚಟ್ನಿ ಇಡ್ಲಿ, ದೋಸೆ, ಪೂರಿಗಂತೂ ಸಖತ್ತಾಗಿರುತ್ತೆ. ಸೊ ಮಾಡ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರತ್ತೆ ನೋಡ್ರಿ ಈ ರೆಸಿಪಿ. ಅತಿ ಸಾಫ್ಟ್ ಹಂಗೆ ಬಂದ ನೋಡ್ರಿ. ಯಾವ ರೀತಿ ಸಾಫ್ಟ್ ಅದಾವ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೋಡಕತ್ತಿರಲ್ಲ ಇಷ್ಟು ಸಾಫ್ಟ್ ಹಂಗೆ ಫ್ಲಫಿ ಆದಂಥ ಇನ್ಸ್ಟಂಟ್ ದೋಸೆ ಯಾವ ರೀತಿ ಮಾಡೋದಂತ ನಾನು ಹಿಂಗೆ ಇವತ್ತಿನ ದಿನ ತೋರಿಸ್ಕೊಡ್ತೀನಿ. ಸೊ ಮತ್ತೆ ತಡ ಮಾಡ್ತೀರಿ, ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಮರಿದೆ ಈ ರೆಸಿಪಿನ ಬೆಳಗಿನ ಜಾವ ತಿಂಡಿಗೆ ಟ್ರೈ ಮಾಡಿ ನೋಡ್ರಿ, ಹೆಂಗೆ ಅನಿಸ್ತಂತ ನಮಗೂ ಹೇಳ್ರಿ. ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ.